ಮದುವೆಗೆ ಹೋಗೋಣ. ನಮ್ಮ ಕರ್ನಾಟಕದಿಂದ ಯಶ್ ಹೋಗಿದ್ದಾರೆ ಮದುವೆಗೆ, ಗೊತ್ತಾಯ್ತು ಯಾರು ಅಂತ? ಅಂಬಾನಿ ಮದುವೆ, ಬನ್ನಿ ಹೆಂಗಿದೆ ತೋರಿಸ್ತೀನಿ ನೋಡಿ. ಯಶ್ ಕರ್ನಾಟಕದಿಂದ ಒಬ್ಬರೇ ಒಬ್ಬ ಯಶ್. ಎಲ್ಲಿಂದ ಎಲ್ಲಿಗೆ ಬಂದರು ನಮ್ಮ ಹುಡುಗ? ಅಂದರೆ ನಮ್ಮ ಹುಡುಗ ಅಂತಂದರೆ ಕರ್ನಾಟಕದ ಕರ್ನಾಡಿನ ಹುಡುಗ. ಹೇರ್ ಸ್ಟೈಲ್ ಎಲ್ಲ ಚೇಂಜ್ ಆಗಿದೆ, ಸಖತ್ ಲುಕ್. ಈ ಹೇರ್ ಸ್ಟೈಲ್ ಕೂಡ ಮಾಡಿದ್ದು ಹಕೀಮ್ ಹಲೀಮ್. ನಾನು ಹೇಳ್ತಾ ಇರ್ತೀನಲ್ಲ, ಹಕೀಮ್ ಹಲೀಮ್, ಬಹುಶಃ ಹಕೀಮ್ ಹಲೀಮೇ ಮಾಡೋದು. ಈ ಹೇರ್ ಕಟ್ಟಿಗೆಲ್ಲ ಎಷ್ಟು ತಗೋತಾ ಸಾಧಾರಣವಾಗಿ? ಈಗ ಈ ಹೇರ್ ಕಟ್ ಇದೆಯಲ್ಲ, ಲೋಕಲಾಗಿ ಎಷ್ಟು ಮಾಡ್ತೀವಿ? 60-80 ರೂಪಾಯಿ, 100 ರೂಪಾಯಿ ಇದೆಯಲ್ಲ, ಇದು ಮಿನಿಮಮ್ ಇದಕ್ಕೆ 1 ಲಕ್ಷ ಇರ್ಬೋದು ಹೇರ್ ಕಟ್ಟಿಗೆ ಮಿನಿಮಮ್. ಹಕೀಮ್ ಹಲೀಮ್ ಮಾಡ್ತಾರೆ. ಓಕೆ, ಜಾನ್ ಸೀನಾ. ಓಹೋ, ಏನು ಡ್ರೆಸ್ಸು ಇಂಡಿಯನ್ ಜಾನ್ ಸೀನಾ. ಆಮೇಲೆ ಧೋನಿ ದಂಪತಿ. ವಾವ್, ಧೋನಿ ದಂಪತಿ. ಆಮೇಲೆ ಧೋನಿ ದಂಪತಿ, ಆ ಧೋನಿ ಅವರ ಹೇರ್ ಕಟ್ಟು ಕೂಡ ಅಷ್ಟೇ ಹಕೀಮ್ ಅಲಿ ಮಾಡಿರೋದು. ನೆಕ್ಸ್ಟ್ ಯಾರು? ತಲೈವ. ತುಂಬ ಅದರದಿಲ್ಲ ನೋಡಿ, ಹೆಂಗೆ ನೋಡಿ. ಅವರು ಲತಾ, ಪತ್ನಿ ಲತಾ ಬಂದಿದ್ದಾರೆ. ಓಕೆ, ಮಗಳು ಲತಾ ಅವರು ನೋಡಿ. ಎಂಥ ಒಳ್ಳೆ ನಮ್ಮ ಊರಲ್ಲಿ ಮದುವೆಗೆಲ್ಲ ಹಾಕಿರ್ತೀವಲ್ಲ ನಾವು, ಒಳ್ಳೆ ರೇಷ್ಮೆ ಜಿಗ್ಜಾಕ್. ನೀವು ಮಜಾ ಏನು ಗೊತ್ತಾ ನಿಮಗೆ? ವೆರಿ ಫಸ್ಟ್ ಟೈಮ್ ರಜನಿಕಾಂತ್ ಡ್ಯಾನ್ಸ್ ಮಾಡಿದ್ದಾರೆ. ರಜನಿಕಾಂತ್ ವಿಚಾರ ಏನಪ್ಪ ಅಂತಂದರೆ, ರಜನಿಕಾಂತ್ ದುಡ್ಡು ಕೊಡ್ತಾರೆ, ಹೇಳ್ತೀನಿ ನಾನು. ರಜನಿಕಾಂತ್ ದುಡ್ಡು ಕೊಡ್ತಾರೆ ಅಂತ ಅಂದ್ಬಿಟ್ಟು ಯಾಡೆಲ್ಲ ಮಾಡಲ್ಲ. ಪೆಪ್ಸಿ ಗಿಪ್ಸಿ 100 ಕೋಟಿ 1000 ಕೋಟಿ ಕೊಟ್ಟರು ಮಾಡಲ್ಲ, ಅವರು ಮಾಡಲ್ಲ, ಕಮಲ್ ಹಾಸನು ಮಾಡಲ್ಲ. ನೀವು ನೋಡಿದರೆ ರಜನಿಕಾಂತ್ ಯಾವುದಾದ್ರೂ ಆ್ಯಡಲ್ಲಿ ಬರೋದು, ಅಮಿತಾಬ್ ಬಚ್ಚನ್ ಮಾಡ್ತಾರೆ, ಮತ್ತೊಬ್ಬರು ಎಲ್ಲ ಮಾಡ್ತಾರೆ. ರಜನಿಕಾಂತ್ ನೆವರ್ ಎವರ್. ಹಾಗಂದ್ರೆ ದುಡ್ಡು ಕೊಡೋ ಬೇಕಾದ್ರೆ ಮಾಡಲ್ಲ, ಡ್ಯಾನ್ಸು ಮಾಡಲ್ಲ ಎಲ್ಲೂ ಕೂಡ. ಬಟ್ ಅಂಬಾನಿ ಮದುವೆಯಲ್ಲಿ ಡ್ಯಾನ್ಸ್ ಮಾಡಿದರೆ ನೀವು ನಕ್ಕು ಬಿಡ್ತೀರಿ. ಅವರ ಸ್ಟೆಪ್ ನೋಡಿದರೆ ಭಾಳ ಮಜಾ ಇದೆ, ತೋರಿಸ್ತೀನಿ ಆಮೇಲೆ. ರಜನಿ ಸ್ಟೈಲ್. ಓಕೆ, ಶಾರುಖ್ ಖಾನ್, ಕಿಂಗ್ ಖಾನ್ ಶಾರುಖ್ ಮತ್ತು ಗೌರಿ ಖಾನ್. ಆ್ಯಂಡ್ ಬ್ಯಾಡ್ ಬಾಯ್ ಸಲ್ಮಾನ್ ಖಾನ್. ಓಹ್, ಇದು ಅವರ ತಂಗಿ, ಇವಳು ಅರ್ಪಿತಾ ಅಂತ ಈಕೆ ಹೆಸರು. ಈಕೆ ಅರ್ಪಿತಾ, ಇನ್ನೊಮ್ಮೆ ಹಾಕಿ ಅರ್ಪಿತಾ. ಈಕೆ ಅಂದರೆ ಅರ್ಪಿತಾ. ಈಕೆಯನ್ನು ಅನಾಥ ಮಗು ಅವಳು. ಯಾರೋ ರೋಡ್ ಸೈಡಲ್ಲಿ ಬಿಟ್ಟೋಗಿರ್ತಾರೆ ಆಕೆಯನ್ನು. ಸಲ್ಮಾನ್ ಖಾನ್ ಅವರ ತಂದೆ ಸಲೀಂ ಖಾನ್ ಆ ಮಗುನ ತಂದು ಸಾಕ್ತಾರೆ ಮಗಳ ಥರ. ಭಾಳ ದೊಡ್ಡ ರಿಚ್ ಫ್ಯಾಮಿಲಿಗೆ ಮದುವೆ ಮಾಡಿಕೊಡ್ತಾರೆ. ನಿಮ್ಗೆ ಗೊತ್ತಿರ್ಬೋದು, ಎಲ್ಲ ಸ್ಟಾರ್ಗಳು ಬಂದಿದೆ. ಅರ್ಪಿತಾ ಅಂತ ಜಸ್ಟ್ ಹೇಳಿದೆ ಅಷ್ಟೇ ಆ ಹೆಣ್ಮಗಳು ನೋಡಿದಾಗ. ನೆಕ್ಸ್ಟ್ ಬಾಬಾ ಸಂಜಯ್ ದತ್. KGF ವಿಲನ್ ಸಂಜಯ್ ದತ್. ಈಗ ಬನ್ನಿ ಮದುವೆ ಹೆಂಗಿತ್ತು ನೋಡೋಣ. ವಿಶ್ವದಲ್ಲೇ ಅತ್ಯಂತ ದುಬಾರಿ ಮದುವೆಗೆ ಭಾರತ ಸಾಕ್ಷಿ ಆಗ್ತಾ ಇದೆ. ರಿಲಯನ್ಸ್ ಮುಖ್ಯಸ್ಥ ಮುಖೇಶ್ ಅಂಬಾನಿ ತಮ್ಮ ಪುತ್ರನ ಮದುವೆಗೆ ಸಾವಿರಾರು ಕೋಟಿ ವೆಚ್ಚ ಮಾಡ್ತಾ ಇದ್ದಾರೆ. ಜಗತ್ತಿನಾದ್ಯಂತ ಹಲವಾರು ಗಣ್ಯರನ್ನು ಅಂಬಾನಿ ಆಹ್ವಾನಿಸಿದ್ದು 5,000ಕ್ಕೂ ಹೆಚ್ಚು ಜನ ಬಂದಿದ್ದಾರೆ. ಇಂದಿನಿಂದ ಜುಲೈ 14ರವರೆಗೆ. ಏನ್ರಿ ಇದು? ಇಂದಿನಿಂದ ಜುಲೈ 14ರವರೆಗೆ ಮುಖೇಶ್ ಅಂಬಾನಿ ಪುತ್ರ ಅನಂತ್ ಅಂಬಾನಿ ಮದುವೆ ನಡೆಯಲಿದೆ. 3 ದಿನದ ಮದುವೆ ಕಾರ್ಯಕ್ರಮ ಅಂಬಾನಿಯವರ 27 ಅಂತಸ್ತಿನ ಭವ್ಯ ಮಹಲ್ನಲ್ಲಿ ನಡೆಯುತ್ತೆ. ಬನ್ನಿ ಅದರ ಬಗ್ಗೆ ದೃಶ್ಯಾವಳಿಗೆ ಸ್ವಲ್ಪ ನೋಡೋಣ. ಅಂಬಾನಿ ಮಗನ ಕಲ್ಯಾಣ, ಬಹಳ ದೊಡ್ಡ ಮದುವೆ ಇದು. ಹಿಂದೂ ಪದ್ಧತಿಯಂತೆ ಅನಂತ್ ಹಾಗೂ ರಾಧಿಕಾ ಮದುವೆ ಆಗ್ತಾ ಇದ್ದಾರೆ. ಮದುವೆ ಆಹ್ವಾನ ಪತ್ರಿಕೆ ನೋಡಿದರೆ ದಂಗಾಗ್ಬಿಡ್ತೀರಿ. ಅದಕ್ಕೆ ಹೇಳಿದ್ರಿ, ಈ ದೇಶ ನೋಡಿ, ಒಂದು ಕಡೆ ಬಡತನ, ಒಂದು ಕಡೆ ಶ್ರೀಮಂತಿಕೆ. ಒಂದು ಆಮಂತ್ರಣ ಪತ್ರಿಕೆಯ ಮೌಲ್ಯ 6-7 ಲಕ್ಷ. ನನಗೆ ಈ 6-7 ಲಕ್ಷ ಅಂತ ನೋಡಿದಾಗ ಅನಿಸೋದೇನು ಗೊತ್ತಾ? ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಇಂದಿರಾ ಆವಾಸ್ ಯೋಜನೆ, ಅಟಲ್ ಆವಾಸ್ ಯೋಜನೆ, ಏನು ಈ ಮನೆ ಕಟ್ಟಿಕೊಡ್ತಾರಲ್ಲ, ಅದು 3 ಲಕ್ಷ. ಒಬ್ಬರ ಬಡವರ ಮನೆ 3 ಲಕ್ಷ. ಇಲ್ಲಿ ಒಂದು ಆಮಂತ್ರಣ ಪತ್ರಿಕೆ 6-7 ಲಕ್ಷ. ಡಬಲ್ ಮನೆ ಕಟ್ಟಬಹುದು. ಇರಲಿ, ಅದು ಅವರವರ ನಸೀಬು. ಒಬ್ಬ ಭಾರತೀಯರ ತಲಾ ಆದಾಯ 1.5-1 ಲಕ್ಷದಷ್ಟಿರೋದು. ಒಬ್ಬ ಭಾರತೀಯರ ತಲಾ ಆದಾಯ, ನಾನು ಮನೆಗೆ ಬಂದೆ 3 ಲಕ್ಷ ಅಂತೇಳಿ, ತಲಾ ಆದಾಯ 1 ಲಕ್ಷ. ಇಲ್ಲಿ 6-7 ಲಕ್ಷ. ಮದುಮಗಳು ರಾಧಿಕಾಗೆ 640 ಕೋಟಿಯ ವಿಲ್ಲಾ ಗಿಫ್ಟ್ ಕೊಟ್ಟಿದ್ದಾರೆ. ಎಲ್ಲಿ? ದುಬೈನ ಪಾಮ್ ಜಮೇರಾಹ್ನಲ್ಲಿದೆ ವಿಶಾಲ ಬಂಗಲೆ, 600 ಕೋಟಿ. 10 ಬೆಡ್ರೂಮ್, 70 ಮೀಟರ್ ಖಾಸಗಿ ಬೀಚ್ ಇದೆ. ಖಾಸಗಿ ಪರ್ಸನಲ್ ಬೀಚ್, ಪ್ರೈವೇಟ್ ಬೀಚ್. ದುಬೈ ಇತಿಹಾಸದಲ್ಲಿ ಖರೀದಿಯಾದ 2ನೇ ದುಬಾರಿ ಮನೆ, 600 ಕೋಟಿ ಮನೆ. ಏನು, ಜಸ್ಟಿನ್ ಬೀಬರ್ ಅಂತ ಭಾಳ ದೊಡ್ಡ ಸಿಂಗರ್ ಇದ್ದಾರೆ. ನಿಮಗೆ ಸ್ವಲ್ಪ ಅಂದರೆ ರ್ಯಾಪ್ ಗೀಪ್ ಅಂತಾರಾಷ್ಟ್ರೀಯ ಮಟ್ಟದ ಸಿಂಗರ್ಸ್ಗಳ ಬಗ್ಗೆ ಗೊತ್ತಿದ್ದರೆ ಜಸ್ಟಿನ್ ಬೀಬರ್ ಅಂತಿದ್ದಾರೆ. ಜಸ್ಟಿನ್ ಬೀಬರ್ ಕೇಳಿದ್ದೀರಾ? ಜಸ್ಟಿನ್ ಬೀಬರ್
ಈಗ ನಮ್ಮಲ್ಲಿ ಒಬ್ಬ ಸಿಂಗರ್ಗೆ ಈಗ ಕುಮಾರಸ್ವಾಮಿ ಅವರನ್ನು ನಾವು ಕುಮಾರಸ್ವಾಮಿ ಅವರ ಯಾರು ಸೋನು ನಿಗಮ್ ಅವರ ದೊಡ್ಡ ಮೊತ್ತ ಎಷ್ಟು ಅಂದರೆ 25 ಲಕ್ಷ, ಒಂದು ಹಾಡಿಗೆ 25 ಲಕ್ಷ. ಒಂದು 10-20 ವರ್ಷದ ಕೆಳಗೆ ನಮ್ಮ ಪಿ ಬಿ ಶ್ರೀನಿವಾಸ್ ಅವರೆಲ್ಲ ಹಾಡ್ತಾ ಇದ್ದದ್ದು ಪಾಪ 1,000-2,000ಕ್ಕೆಲ್ಲ ಹಾಡ್ತಾಯಿದ್ರು. 25 ವರ್ಷದ ಕೆಳಗೆ ದುಡ್ಡು ಇರಲಿಲ್ಲ ಅವ್ರಿಗೆ, ಈಗ ದುಡ್ಡು ಬಂದಿರೋದು. ಟಾಪ್ ಸಿಂಗರ್ಗೆ ಇಂಡಿಯಾದಲ್ಲಿ 25 ಲಕ್ಷದಿಂದ 30 ಲಕ್ಷ ಇರ್ಬೋದು. ಅರ್ಥ ಆಯ್ತಾ? ಈ ಜಸ್ಟಿನ್ ಬೀಬರ್ಗೆ ಎಷ್ಟು ಕೊಟ್ಟಿದ್ದಾರೆ ಗೊತ್ತಾ? 83 ಕೋಟಿ ರೂಪಾಯಿ. ಯಾವ ಗಾಯಕನಿಗೂ ಕೂಡ ಇಷ್ಟು ಹಣ ಕೊಟ್ಟ ಉದಾಹರಣೆ ಇಲ್ಲ. ಆಯಿತಾ? ಒಂದು ವೇಳೆ ಮೈಕೇಲ್ ಜಾಕ್ಸನ್ ಇದ್ದರೂ ಬಂದು, ಈಗ ನಿಮಗೊಂದು ಅದ್ಭುತವಾದ ಒಂದು ವಿಜುವಲ್ ತೋರಿಸ್ತೀನಿ. ರಜನಿಕಾಂತ್ ನೀವು ನೋಡಿರ್ತೀರಿ, ಆ ದಂಡ ಈ ದಂಡ, ಆ ಹಾಡು ಈ ಹಾಡು, ಸ್ಟೈಲು ಮತ್ತೊಂದು, ಸಿಗರೆಟು ಮತ್ತೊಂದು. ಆ್ಯಸ್ ಎ ಕಾಮನ್ ಮ್ಯಾನ್ ಆಗಿ, ಆ್ಯಸ್ ಎ ಫ್ಯಾಮಿಲಿ ಮ್ಯಾನ್ ಆಗಿ ರಜನಿಕಾಂತ್ ಯಾವ ರೀತಿ ಡ್ಯಾನ್ಸ್ ಮಾಡ್ತಾ ಇರ್ಬೋದು? ನಾವು ಸ್ಟೆಪ್ ಆಗ್ತೀವಲ್ಲ, ಅದಕ್ಕಿಂತಲೂ ಖರಾಬಿದೆ ಆ ಸ್ಟೆಪ್ಪು. ಬನ್ನಿ ತೋರಿಸ್ತೀನಿ ಹೆಂಗಿದೆ ಅಂತೇಳಿ ನೋಡಿ. ಇದು ಫುಲ್ ಟ್ರೆಂಡ್ ಆಗುತ್ತೆ ರಜನಿ ಡ್ಯಾನ್ಸ್. ಓಕೆ, ಈಗ ನಾನು ನಿಮಗೆ ಭಾರತದ ಟಾಪ್ 10 ಮ್ಯಾರೇಜ್, 10 ದುಬಾರಿ ಮದುವೆಯನ್ನು ತೋರಿಸ್ತೀನಿ. 1ನೇ ಮದುವೆ ಇಶಾ ಅಂಬಾನಿ ಮತ್ತು ಅನಂತ್ ಪಿರಾಮಲ್ ಮದುವೆ ಹಿಂದೆ ನಡೆದಿದ್ದು. 700 ಕೋಟಿ ರೂಪಾಯಿ ಖರ್ಚಾಗಿತ್ತು. 700 ಕೋಟಿ. 2ನೇ ಮದುವೆ ಸುಶಾಂತ್ ರಾಯ್ ಮತ್ತು ಸೀಮಂತ್ ರಾಯ್, 554 ಕೋಟಿ. ದೊಡ್ಡ ನಾಯಕರಲ್ಲಿ ನಿಂತಿದ್ದಾರೆ. 3ನೇ ಅವರು ಕರ್ನಾಟಕದವರು. 3ನೇ ಅತಿ ದೊಡ್ಡ ಮದುವೆ ಯಾರು ಹೇಳಿ? ಬ್ರಹ್ಮಣಿ ರೆಡ್ಡಿ, ಜನಾರ್ದನ್ ರೆಡ್ಡಿ ಪುತ್ರಿ ಮತ್ತು ರಾಜೀವ್ ರೆಡ್ಡಿ. 500 ಕೋಟಿ. ಬನ್ನಿ, ನೆನಪಾಯ್ತಲ್ಲ, ಅದೇ ಹಾಡು, ಬನ್ನಿ ಆ ಹಾಡು. ಇನ್ನು ಮಿತ್ತಲ್ ಸಾಮ್ರಾಜ್ಯ, ಸೃಷ್ಟಿ ಮಿತ್ತಲ್ ಮತ್ತು ಗುಲಾಜ್ ಬೇಲ್, 490 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮದುವೆ. 5ನೇ ಮದುವೆ ವನೀಶ್ ಮಿತ್ತಲ್ ಮತ್ತು ಅಮಿತ್ ಭಾಟಿಯಾ, 240 ಕೋಟಿ ಮದುವೆ. ಇನ್ನು ಸೋಮನ್ ವಶ್ವಾನಿ ಮತ್ತು ನವೀನ್ ಫ್ಯಾಬಿಯಾನಿ, 210 ಕೋಟಿ ಮದುವೆ. ಇನ್ನು ಆದಿಲ್ ಖಾನ್ ಮತ್ತು ಸನಾ ಖಾನ್, ಇದು 200 ಕೋಟಿ ಮದುವೆ. ನೆಕ್ಸ್ಟ್ ನಿಮ್ಮ ಫೇವರೆಟ್ ವಿರಾಟ್ ಕೊಹ್ಲಿ ಮತ್ತು ಅನುಷ್ಕಾ, 100 ಕೋಟಿ ಮದುವೆ. ಇನ್ನು ರಣವೀರ್ ಸಿಂಗ್ ಮತ್ತು ದೀಪಿಕಾ ಪಡುಕೋಣೆ, 77 ಕೋಟಿ ಮದುವೆ. ಆಕಾಶ್ ಅಂಬಾನಿ ಮತ್ತು ಶ್ಲೋಕಾ ಮೆಹ್ತಾ, ಇದೇ ಅಂಬಾನಿ ಫ್ಯಾಮಿಲಿ, 70 ಕೋಟಿ ಮದುವೆ. ಈ 10 ಮದುವೆಗಳು. ಓಕೆ, ಈಗ ಬೇರೆ ಬೇರೆ ಗೆಸ್ಟ್ಗಳೆಲ್ಲ ಬಂದು ಕೊಟ್ಟಿದ್ದಾರೆ. ಆ ಗಣ್ಯರು ಯಾರು ಒಂದೊಂದೇ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಆಹ್ವಾನಿಸಿದ್ದಾರೆ, ಬರ್ತಾರೆಲ್ಲೋ ಗೊತ್ತಿಲ್ಲ. ರಾಹುಲ್ ಗಾಂಧಿ ಅವರನ್ನು ಕೂಡ ಆಹ್ವಾನಿಸಿದ್ದಾರೆ, ಅವರು ಕೂಡ ಬರ್ತಾರೆಲ್ಲೋ ಗೊತ್ತಿಲ್ಲ. ಆಮೇಲೆ ಕೇಂದ್ರ ಸಚಿವ ರಾಜನಾಥ್ ಸಿಂಗ್, ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್, ಮಹಾರಾಷ್ಟ್ರ ಮುಖ್ಯಮಂತ್ರಿ ಏಕನಾಥ್ ಶಿಂಧೆ, ಮಾಜಿ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ, ಆಂಧ್ರ ಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು, ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್, ಆ್ಯಂಡ್ ವೆಸ್ಟ್ ಬೆಂಗಾಲ್ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ, ತಮಿಳುನಾಡು ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್. ಚಿತ್ರನಟರ ಪೈಕಿ ಕರ್ನಾಟಕದಿಂದ ಒನ್ ಆ್ಯಂಡ್ ಓನ್ಲಿ ಯಶ್, ಶಾರುಖ್ ಖಾನ್, ಸಲ್ಮಾನ್ ಖಾನ್ ಮತ್ತು ಅಕ್ಷಯ್ ಕುಮಾರ್. ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್, MS ಧೋನಿ. ಗಣ್ಯರು ಈ ಮದುವೆಗೆ ಆಹ್ವಾನ. ಈ ಮದುವೆ ಹೆಂಗಾಗ್ಬಿಟ್ಟಿದೆ ಅಂತಂದರೆ, ಇದು ಯಾವಾಗ ಈ ಸಾಮಾಜಿಕ ಜಾಲತಾಣದಲ್ಲಿ ಇದು ಮದುವೆ ಸ್ಟಾರ್ಟ್ ಆಗಿದೆ, ಯಾವಾಗ ಮದುವೆ ಮುಗಿಯೋದು ಯಾವಾಗ ಅಂತ 6 ತಿಂಗಳು ಮದುವೆ ಇದ್ದಂಗಿದೆ ಇದು. ಎನಿವೆ, ದೇಶದ ಅತಿ ದೊಡ್ಡ ಮದುವೆ. ಇಂಥದೇ ಸಂಭ್ರಮ ಸಡಗರ ಎಲ್ಲ ಬಡವರಿಗೂ ಸಿಕ್ಕುವಂಗಾಗಲಿ, ಎಲ್ಲರೂ ಶ್ರೀಮಂತರಾಗಲಿ, ಎಲ್ಲರೂ ಶ್ರೀಮಂತರಾಗುವ ರೀತಿಯಲ್ಲಿ ದೇಶ ಮುಂದುವರಿಯಲಿ ಅಂತ ಹೇಳ್ತಾ ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮನ್ನು ಮುಗಿಸ್ತಾ ಇದ್ದೀನಿ. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಾಳೆ ಬೆಳಗ್ಗೆ 9 ಗಂಟೆಗೆ ಬಿಗ್ ಮಾರ್ನಿಂಗಲ್ಲಿ ಜಾಯ್ನ್ ಆಗ್ತೀನಿ. ಜೊತೆಗೆ ಇನ್ನು ಪ್ರತಿದಿನ ಮಧ್ಯಾಹ್ನ 12 ಗಂಟೆಗೆ ಸೂಪರ್ 3 ಪ್ರಸಾರವಾಗುತ್ತೆ.
ಸಂಜೆ 6 ಗಂಟೆಗೆ ಕರ್ನಾಟಕ ಕಾರುಬಾರು ಪ್ರಸಾರವಾಗುತ್ತೆ. ಅದರಲ್ಲಿ ನಾನಿರ್ತೀನಿ.